ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊತೀನಿ. ನಾನಿವತ್ತು ನೆನ್ನೆ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಮಾರ್ನಿಂಗ್ ಶೇರ್ ಮಾಡ್ತಾಯಿದ್ದೀನಿ. ರಾಜಗಿರಿ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ರಾಜಗಿರಿ ಸೊಪ್ಪನ್ನ ಕೆಲವೊಂದು ಕಡೆ ದಂಟಿನ ಸೊಪ್ಪು ಅಂತಲೂ ಕರೀತಾರೆ. ನಾವೀಗ ಕುಕ್ಕರೊಳಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಟೊಮ್ಯಾಟೊ, ಸ್ವಲ್ಪ ತೊಗರಿಬೇಳೆ, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿ ಬರ್ತಾ ಇದೆ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ರಾಜಗಿರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಾವೆಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತೀವೋ ಅಷ್ಟು ನೀಟಾಗಿ ಬೇಯುತ್ತೆ. ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಅದು ಕುಕ್ಕರಲ್ಲಿ ಬೇಳೆ, ಟೊಮ್ಯಾಟೊ, ಮೆಣಸಿನ್ಕಾಯಿ ಇಟ್ಟಿದ್ವಲ್ಲ ಅದೆಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಒಂದು 2-3 ವಿಸಿಲ್ ಹಾಕ್ಸಿದ್ರೆ ಜಾಸ್ತಿ ಸ್ಮ್ಯಾಶ್ ಮಾಡೋದೇನು ಬೇಕಾಗಿಲ್ಲ, ನೀಟಾಗಿ ಬೆಂದಿರುತ್ತೆ. ಈಗ ಒಗ್ಗರಣೆಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಕಾದ್ಬಿಟ್ಟಿತ್ತು, ಹಾಗಾಗಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಆಯಿತು. ನೆಕ್ಸ್ಟು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಬಂದು ಬ್ರೌನ್ ಕಲರ್ ಆಗಬೇಕು ಸ್ವಲ್ಪ. ನೆಕ್ಸ್ಟು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ನಾವು ತೊಗರಿಬೇಳೆ, ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊತ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಅಷ್ಟೇ. ಫ್ಲೇಮ್ ಮಾತ್ರ ಮೀಡಿಯಮ್ ಫ್ಲೇಮೇ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ ಇಲ್ಲಿ ಬೇಳೆನೂ ನಾವು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಆಲ್ರೆಡಿ ಸ್ಮ್ಯಾಶ್ ಮಾಡಿಕೊಂಡು. ನೆಕ್ಸ್ಟು ಈರುಳ್ಳಿನೂ ಫ್ರೈ ಆಗಿದೆ. ಈಗ ಸೊಪ್ಪಷ್ಟೇ ಹಾಕೋದು ಬ್ಯಾಲೆನ್ಸ್ ಇದೆ, ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ತಾ ಹೋಗಬೇಕು. 1-2 ನಿಮಿಷ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಆಯಿತು. ಈಗ ನಾನು ರಾಜಗಿರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ನಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವೆಷ್ಟು ಕಟ್ ಸೊಪ್ಪು ತೊಗೊಳ್ಬೇಕು ಅಂತೇಳಿ. ನಾನು ಉಪ್ಪು ಹಾಕಿರಲಿಲ್ಲ ಸ್ಟಾರ್ಟಿಂಗಲ್ಲೇ, ಹಾಗಾಗಿ ಈಗ ಮೇಲ್ಗಡೆ ರಾಜಗಿರಿ ಸೊಪ್ಪು ಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಕಲರ್ ನೋಡಿರಿ, ಅದು ಅರಿಶಿನ ಹಾಕಿದ್ದು ಯೆಲ್ಲೋ ಕಲರ್ ಇತ್ತು ಬೇಳೆ ಎಲ್ಲ, ಈಗೆಲ್ಲ ರೆಡ್ ಕಲರ್ ಬಂತು. ಇದು ಬೀಟ್ರೋಟ್ ಯಾವ ಥರ ಕಲರ್ ಬಿಡುತ್ತೋ ಸೇಮ್ ಅದೇ ಥರನೇ ಕಲರ್ ಬಿಡುತ್ತೆ. ನೆಕ್ಸ್ಟ್ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಸೊಪ್ಪೆಲ್ಲ ಬೆಂದಿದೆಯೋ ಇಲ್ಲೋ ಅಂತ ನೋಡಿಕೊಂಡು, ಸ್ವಲ್ಪ ಬೆಂದಿಲ್ಲ ಗಟ್ಟಿ ಇದೆ ಅಂತ ಅಂದರೆ ಇನ್ನೊಂದು 2 ನಿಮಿಷ ಕುದಿಸ್ಕೊಳ್ಬೋದು. ನೀರು ನಿಮಗೆ ಕ್ವಾಂಟಿಟಿ ಯಾವ ಥರ ಬೇಕು, ರೈಸ್ಗೆ, ಮುದ್ದೆಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಬರುತ್ತೆ. ನಾನು ಮಾಡಿದ್ದು ಜೋಳದ ರೊಟ್ಟಿಗೆ ಮಾಡಿದ್ದೆ. ನಾನು ಮುದ್ದೆನೂ ಅಥವಾ ರೈಸ ಮಾಡಿದರೆ ಆಯಿತು ಅಂದ್ಕೊಂಡೆ. ಅದು ತಿಕ್ಕಾಗಿರೋದು ನೋಡಿ ನನಗೆ ಇದೇ ರೊಟ್ಟಿನೇ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ರೊಟ್ಟಿನೇ ಮಾಡಿಕೊಂಡೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.